ನೀಟ್ ಅಕ್ರಮದ ವಿರುದ್ಧ ದೇಶಾದ್ಯಂತ ಆಕ್ರೋಶ ಭುಗಿಲೆದ್ದಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಡ ಹೆಚ್ಚಾಗ್ತಾ ಇದೆ. ಸಂಸತ್ನ ಒಳಗೆ ಕಾಂಗ್ರೆಸ್ ವಿಪಕ್ಷಗಳಿಂದ ಭಾರಿ ಪ್ರತಿಭಟನೆ. ಕಪ್ಪು ಬಟ್ಟೆಯನ್ನ ಧರಿಸಿ ಸಂಸತ್ಗೆ ಬಂದಿದ್ದಾರೆ ಕಾಂಗ್ರೆಸ್ನ ನಾಯಕರು. ಕಲಾಪ ಆರಂಭಕ್ಕೂ ಮುನ್ನವೇ ಆರಂಭವಾಗಿದ್ದಂತಹ ಪ್ರತಿಭಟನೆ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಸಂಸತ್ ಆವರಣದಲ್ಲಿ ಪ್ರತಿಭಟನೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೀತಾ ಇರುವಂಥದ್ದು. ನಿನ್ನೆಯೂ ಕೂಡ ದೊಡ್ಡ ಮಟ್ಟದ ಹೋರಾಟಗಳನ್ನ ನಡೆಸಿದ್ರು. ಅದಾದ್ಮೇಲೆ ವಶಕ್ಕೆ ಪಡೆದುಕೊಂಡು ಅದೆಲ್ಲ ಆಯ್ತು. ಈಗ ಕಲಾಪ ಆರಂಭಕ್ಕೂ ಮುನ್ನವೇ ಆರಂಭವಾಗಿದ್ದಂತಹ ಪ್ರತಿಭಟನೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಸಂಸತ್ ಆವರಣದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಗಮನಿಸೋದಾದ್ರೆ ಬಹಳಷ್ಟು ಮತ್ತೊಂದು ಸ್ವರೂಪವನ್ನ ಪಡೆದುಕೊಳ್ತಾ ಇರುವುದು ಇದೇ ನೀಟ್ ಅಕ್ರಮದ ವಿರುದ್ಧ ಈಗ ದೇಶಾದ್ಯಂತ ಆಕ್ರೋಶ ಭುಗಿಲೆದ್ದಿದೆ. ಅದರಲ್ಲೂ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಇನ್ನಿಲ್ಲದ ಒತ್ತಡಗಳು ಹೆಚ್ಚಾಗ್ತಾ ಇದೆ. ನೀಟ್ ಅಕ್ರಮದ ವಿರುದ್ಧ ಭುಗಿಲೆದ್ದಿರುವಂತಹ ಆಕ್ರೋಶ ಮತ್ತೊಂದು ಸ್ವರೂಪವನ್ನ ಪಡೆದುಕೊಳ್ತಾ ಇರುವಂತಹ ವಿಜುವಲ್ಸ್ಗಳನ್ನು ನೋಡಿದ್ರಿ. ನಿನ್ನೆಯೂ ಎಷ್ಟು ದೊಡ್ಡ ಮಟ್ಟದ ಹೋರಾಟಗಳಾಯಿತು. ನೀವು ನೋಡ್ಬೋದು, ರಾಹುಲ್ ಮುಖಕ್ಕೆ ಗಾಯಗಳಾಗಿದೆ. ರಾಹುಲ್ ಗಾಂಧಿ ಅವರ ಮುಖಕ್ಕೆ ಗಾಯಗಳಾಗಿದೆ. ನೆನೆ ರಸ್ತೆಯಲ್ಲಿ ಬಿದ್ದು ಒದ್ದಾಡಿದ್ರು. ಪೊಲೀಸರು ವಶಕ್ಕೆ ಪಡೆದುಕೊಂಡು ಕೊನೆಗೆ ಎತ್ಕೊಂಡು ಹೋದ್ರು. ಏನೆಲ್ಲ ಆಯಿತು. ಜೊತೆಗೆ ನೀವು ಗಮನಿಸ್ಬೋದು ರಾಹುಲ್ ಮುಖಕ್ಕೆ ಯಾವ ರೀತಿಯಾಗಿ ಗಾಯಗಳಾಗಿದೆ ಅಂತ ಹೇಳಿ. ದೊಡ್ಡ ಮಟ್ಟದ ಹೋರಾಟ ಇದು. ಈ ಹಿಂದಿನ ಸಿನಿಮಾಗಳಲ್ಲೋ ಅಥವಾ ಯಾವುದೋ ಹೋರಾಟಗಳನ್ನು ನೋಡಿದಾಗ ಹೆಂಗಿರುತ್ತೋ ದಿಟ್ಟು ಹಾಗೆ ಇತ್ತು ಈ ಹೋರಾಟ. ಮೊನ್ನೆ ನೀಟ್ ಅಕ್ರಮದ ವಿರುದ್ಧ ಹೋರಾಡೋದಕ್ಕೆ ಅಂತ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳು ಸಂಸತ್ ಚಲೋ ನಡೆಸುವಂಥ ಸಂದರ್ಭದಲ್ಲಿ ಅಶ್ರುವಾಯು ಪ್ರಯೋಗಕ್ಕೆ ಮುಂದಾದ್ರು. ಆ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಅನ್ನ ಪ್ರಯೋಗ ಮಾಡಿದ್ರು. ಲಾಠಿ ಚಾರ್ಜ್ ಕೊನೆ ಅಸ್ತ್ರವಾಗಿ ಇಟ್ಕೊಂಡು ನೀವು ಕರೆಸಿ ಮಾತನಾಡುವಂಥ ಕನಿಷ್ಠ ಸೌಜನ್ಯತೆನೂ ಇಲ್ಲ. ವಿದ್ಯಾರ್ಥಿಗಳ ಮೇಲೆ ಲಾಠಿ ಪ್ರಯೋಗವನ್ನ ಮಾಡಿಬಿಟ್ರಿ ಅಂತ ಹೇಳಿ ನಿನ್ನೆ ರಾಹುಲ್ ಗಾಂಧಿ ಅವರು ಜೊತೆಗೆ ಕಾಂಗ್ರೆಸ್ನ ಹಲವು ವರಿಷ್ಠರು ಕೂತು ದೊಡ್ಡ ಮಟ್ಟದಲ್ಲಿ ಪ್ರಧಾನಿಯವರ ನಿವಾಸದ ಮುಂದೆ ಪ್ರತಿಭಟನೆಯನ್ನ ನಡೆಸಿದ್ರು. ಆ ಪ್ರತಿಭಟನೆ ಬಹಳಷ್ಟು ಕಾವು ಪಡೆದುಕೊಳ್ತು. ಆ ಒಂದು ಸೂಕ್ಷ್ಮತೆ ಕೂಡ ಈಗ ಕೇಂದ್ರ ಸರ್ಕಾರಕ್ಕೆ ಅರಿವಾಗಿದೆ. ಈಗ ಸದ್ಯಕ್ಕೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಆವರಣದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ.